ತಾಳಿದವನು ಬಾಳೆಹನು ಎಂಬಂತೆ ರೀತಿಯಲ್ಲಿ ತಾಳೆಮಡ್ಲು ನೀವೆಲ್ಲ ಕಂಡಿರ್ತೀರಿ ಅಥವಾ ಕೇಳಿರಬಹುದು. ಸೆಕೆಗಾಲದಲ್ಲಿ ತುಂಬ ತಂಪನ್ನು ಕೂಡ ಕೊಡ್ತಕ್ಕಂತಹ ಈ ಒಂದು ಎಲೆ ತುಂಬ ಹಿತಕರವಾಗಿ ಇರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಪ್ರಾಚೀನ ಕಾಲದಲ್ಲಿ ಹಾಳೆ ಇಲ್ಲದ ಸಮಯದಲ್ಲಿ ಇದರನ್ನು ಬರವಣಿಗೆಗೆ ಬಳಸ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಈಗಲೂ ಕೂಡ ಕೆಲವಷ್ಟು ಗ್ರಂಥಗಳು ತಾಳೆಗರಿಯ ಓಲೆಯಲ್ಲಿ ಲಿಖಿತವಾಗಿ ಇರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ಇದು ತುಂಬ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ಒಳ್ಳೆಯದು ಮತ್ತು ತುಂಬ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು ಕೂಡ, ಮತ್ತು ನೋಡಲು ತುಂಬ ಮನಮೋಹಕವಾಗಿ ಮೂಡಿರ್ತಕ್ಕಂತಹದ್ದು ಅಂತ ಹೇಳುವುದರಲ್ಲಿ ಎರಡನೇ ಮಾತಿಲ್ಲ. ಇಂತಹ ತಾಳೆಗರಿಯ ಓಲೆಗಳಿಂದಾಗಿ ನಾವು ಇವತ್ತಿನ ದಿವಸದಲ್ಲಿ ವೇದ ಮಂತ್ರ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ನಾವು ಕಲಿತು ಜನರಿಗೋಸ್ಕರವಾಗಿ ಇಂತಹ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ನಿಮಗೋಸ್ಕರ ಕೊಡಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಕೂಡ ಇದೇ ಒಂದು ತಾಳೆಗರಿಯ ಓಲೆಯಲ್ಲಿ ಇರತಕ್ಕಂತಹ ಅಂಶಕದಿಂದಾಗಿಯೂ. ಮತ್ತು ಅಷ್ಟೇ ಅಲ್ಲದೆ ಈಗ ದರ್ಭ ಚಿಕಿತ್ಸೆ ಅಂತ ಏನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಅದಕ್ಕೆ ಸ್ಫೂರ್ತಿಯು ಕೂಡ ಒಂದು ರೀತಿಯಲ್ಲಿ ಇದರಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು ಕೂಡ ಕಾರಣವಾಗಿರ್ತದೆ. ಇಂತಹ ತಾಳೆಗರಿಯ ಮಹತ್ವ ಅದ್ಭುತ ಮತ್ತು ಅವಿಸ್ಮರಣೀಯವಾಗಿಯೂ ಕೂಡ ಇರತಕ್ಕಂಥದ್ದು.